नमस्ते प्रिय छात्राः, सर्वे कुशलिनः वा? अहम् इदानीं दशमकक्ष्यायाः गद्यावगाहनम् इति पाठं पाठयामि। ಗದ್ಯಾವಗಾಹನಂ, ಗದ್ಯ ಅವಗಾಹನಂ. ಗದ್ಯವನ್ನು ಕೊಡ್ತಾರೆ ನಿಮಗೆ, ಅದನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತಹ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ಪರೀಕ್ಷೆಯಲ್ಲಿ. ನಿಮ್ಮ ಪುಸ್ತಕದಲ್ಲಿ ಈ ರೀತಿ 4 ಗದ್ಯಗಳಿದ್ದಾವೆ. ಆ ಗದ್ಯಗಳನ್ನು ನಾನು ಇಲ್ಲಿ ನಿಮಗೆ ಹೇಳ್ತೇನೆ. ವಿದ್ಯಾರ್ಥಿಗಳೇ, ಇವು ಮಾದರಿಗಾಗಿ ಇರುವಂತಹ ಗದ್ಯಗಳು. ಇದೇ ಪರೀಕ್ಷೆಯಲ್ಲಿ ಬೀಳ್ತದೆ ಅಂತಲ್ಲ, ಇದೇ ಮಾದರಿಯ ಗದ್ಯಗಳು ಬೀಳ್ತವೆ. ಹಾಗೆ ಇದನ್ನು ನೋಡಿಟ್ಕೊಳ್ಳಿ. ನೋಡಿ, ಮೊದಲನೇ ಗದ್ಯ. ಕಸ್ಮಿಶ್ಚಿತ್ ಗ್ರಾಮೇ ಕಶ್ಚನ ವಣಿಕ್ ಆಸೀತ್. ಒಂದು ಗ್ರಾಮದಲ್ಲಿ ಒಬ್ಬ ವ್ಯಾಪಾರಿ ಇದ್ದನು. ತಸ್ಯ ಗೃಹಸ್ಯ ಪ್ರಾಂಗಣೆ, ಅವನ ಮನೆಯ ಅಂಗಳದಲ್ಲಿ ಪ್ರತಿದಿನವೂ ಒಂದು ಕಾಗೆಯು ಬಂದು ತತ್ರ ಪತಿತಂ ಉಚ್ಚಿಷ್ಟಂ ಖಾದತಿ ಸ್ಮ. ಅಲ್ಲಿ ಬಿದ್ದಂತಹ ಎಂಜಿಲು, ಉಚ್ಚಿಷ್ಟ ಅಂದ್ರೆ ಎಂಜಲು ಅಂದ್ರೆ ನಾವು ಬಿಸಾಡಿದ ಅನ್ನಗಳನ್ನೆಲ್ಲ ತಿಂತಾ ಇತ್ತು. ವಣಿಜಃ ಗೃಹಜನಾನಾಂ ಸರ್ವೇಷಾಂ ತಸ್ಯ ಕಾಕಸ್ಯ ಪರಿಚಯ ಆಸೀತ್. ಆ ಕಾಗೆಗೆ ಆ ವ್ಯಾಪಾರಿಯ ಹಾಗೂ ಅವರ ಮನೆಯ ಎಲ್ಲರ ಪರಿಚಯ ಇತ್ತು. ಕದಾಚಿತ್ ತತ್ರ ಕೇಚನ ಹಂಸಾಹ ಆಗತಾಹ. ಒಮ್ಮೆ ಅಲ್ಲಿ ಕೆಲವು ಹಂಸಗಳು ಬಂದವು. ಹಂಸಾಹ ವಯಂ ಮಾನಸ ಸರೋವರಾತ್ ಉಡ್ಡಯನಂ ಕುರುವಂತಹ ಆಗತಾಹ ಇತಿ ಅವದನ್. ಆ ಹಂಸಗಳು, ನಾವು ಮಾನಸ ಸರೋವರದಿಂದ ಹಾರುತ್ತಾ ಇಲ್ಲಿಗೆ ಬಂದಿದ್ದೇವೆ ಎಂದು ಹೇಳುತ್ತವೆ. ತತ್ ಶ್ರುತ್ವಾ ವಣಿಜಃ ಗೃಹಸ್ಯ ಬಾಲಕಾಹ ಕಾಕಂ ದರ್ಶಯಿತ್ವಾ ಉಕ್ತವಂತಹ. ಅದನ್ನು ಕೇಳಿ ವ್ಯಾಪಾರಿ ಮತ್ತು ಅವನ ಮನೆಯ ಬಾಲಕರು ಕಾಗೆಯನ್ನ ತೋರಿಸಿ ಹೇಳ್ತಾರೆ. ಏಕಃ ಕಾಕಃ ಅಪಿ ಬಹುದೂರಂ ಉಡ್ಡಯತೆ. ಒಂದು ಕಾಗೆಯೂ ಕೂಡ ಬಹಳ ದೂರದಿಂದ ಹಾರಿ ಬರ್ತದೆ. ತಾವದೇವ ನ ಏಷಃ ಬಹುವಿಧಾನ್ ಉಡ್ಡಯನ ಪ್ರಕಾರಾನ್ ಜಾನಾತಿ ಇತಿ. ಆದಾಗ್ಯೂ ಆ ಕಾಗೆಯು ಎಲ್ಲಾ ವಿಧದ ಉಡ್ಡಯನ ಪ್ರಕಾರಗಳನ್ನು, ಹಾರುವಿಕೆಯ ಕ್ರಮವನ್ನು ತಿಳಿದಿಲ್ಲ ಎಂದು. ಇದು ಗದ್ಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು. ಕಸ್ಮಿಶ್ಚಿತ್ ಗ್ರಾಮೇ ಕಹ ಆಸೀತ್. ಒಂದು ಗ್ರಾಮದಲ್ಲಿ ಯಾರಿದ್ರು ನೋಡಿ. ಕಸ್ಮಿಶ್ಚಿತ್ ಗ್ರಾಮೇ ಕಶ್ಚನ ವಣಿಕ್ ಆಸೀತ್. ಪ್ರಥಮ ವಾಕ್ಯೇವ ಉತ್ತರಂ ಅಸ್ತಿ. ಕಾಕಃ ತತ್ರ ಕಿಂ ಖಾದತಿ ಸ್ಮ. ಕಾಕಃ ತತ್ರ ಪತಿತಂ ಉಚ್ಚಿಷ್ಟಂ ಖಾದತಿ ಸ್ಮ. ಕದಾಚಿತ್ ತತ್ರ ಕೇ ಆಗತಾಹ. ಕದಾಚಿತ್ ತತ್ರ ಕೇಚನ ಹಂಸಾಹ ಆಗತಾಹ. ಉತ್ತರ ಇಲ್ಲಿದೆ ನೋಡಿ. ಆಸೀತ್ ಇತಿ ಕ್ರಿಯಾಪದಂ ಕಸ್ಮಿನ್ ಲಕಾರೆ ಅಸ್ತಿ. ಆಸೀತ್ ಎಂಬ ಕ್ರಿಯಾಪದ ಯಾವ ಲಕಾರದಲ್ಲಿದೆ? ಆಸೀತ್, ಆಸ್ತಾಂ, ಆಸನ್. ಆಸೀತ್ ಇತಿ ಕ್ರಿಯಾಪದಂ ಲಂಗ್ ಲಕಾರೆ ಅಸ್ತಿ. ಇದು ಮೊದಲನೇ ಗದ್ಯ. ಎರಡನೇ ಗದ್ಯ ನೋಡಿ. ಕಸ್ಮಿಶ್ಚಿತ್ ಗ್ರಾಮೇ ಬಹುಕಾಲ ಪರ್ಯಂತಂ ಅನಾವೃಷ್ಟಿ ಆಸೀತ್. ಯಾವುದೋ ಒಂದು ಗ್ರಾಮದಲ್ಲಿ ಬಹಳ ಕಾಲದಿಂದ ಅನಾವೃಷ್ಟಿ ಅಂದ್ರೆ ಮಳೆ ಬರಲಿಲ್ಲ, ಬರಗಾಲ ಇತ್ತು. ಅದರಿಂದ ಭೂಮಿ ಶುಷ್ಕ ಜಾತ. ಭೂಮಿ ಏನಾಯ್ತು? ಒಣಗಿ ಹೋಯಿತು. ಪೇಯ ಜಲಸ್ಯ ಅಪಿ ಅಭಾವ ಜಾತಃ. ಕುಡಿಯುವ ನೀರಿಗೂ ಕೂಡ ಅಭಾವವಾಯಿತು. ತದಾ ಜನಾಃ ದೈವಜ್ಞಸ್ಯ ಸಮೀಪಂ ಗತ್ವಾ ಪೃಷ್ಟವಂತಃ. ಆಗ ಜನರು ದೈವಜ್ಞನ ಅಂದ್ರೆ ಜ್ಯೋತಿಷ್ಯ ಹತ್ತಿರ ಹೋಗಿ ಕೇಳ್ತಾರೆ. ತದಾ ಸಹ 3 ವರ್ಷಾಣಿ ವೃಷ್ಟಿ ನ ಭವಿಷ್ಯತಿ ಇತಿ ಉಕ್ತವಾನ್. ಆಗ ಆ ಜ್ಯೋತಿಷಿ 3 ವರ್ಷಗಳ ಕಾಲ ಮಳೆ ಬರುವುದಿಲ್ಲ ಅಂತ ಹೇಳ್ತಾನೆ. ತತ್ ಶ್ರುತ್ವಾ ಗ್ರಾಮವಾಸಿನಃ ಸರ್ವೇ ಜೀವನಾರ್ಥಂ ಬಹುದೂರಂ ಗತವಂತಃ. ಆಗ ಅದನ್ನು ಕೇಳಿ ಗ್ರಾಮವಾಸಿಗಳೆಲ್ಲರೂ ಜೀವನೋಪಾಯಕ್ಕಾಗಿ ಬಹುದೂರ ಹೋದರು. ಸಹ ಗ್ರಾಮಃ ಏವ ನಿರ್ಜನಃ ಜಾತಃ. ಆ ಗ್ರಾಮವೇ ನಿರ್ಜನವಾಯಿತು. ಪ್ರಶ್ನಂ ಪಶ್ಯಂತು. ಬಹುಕಾಲ ಪರ್ಯಂತಂ ಕುತ್ರ ಅನಾವೃಷ್ಟಿ ಆಸೀತ್. ಬಹುಕಾಲ ಪರ್ಯಂತಂ ಕಸ್ಮಿಂಶ್ಚಿತ್ ಗ್ರಾಮೇ ಅನಾವೃಷ್ಟಿ ಆಸೀತ್. ಕಸ್ಯ ಅಭಾವಃ ಜಾತಃ.
ಪೇಯಜಲಸ್ಯ ಅಭಾವಃ ಜಾತಃ. ನೋಡಿ, ಈ ಗದ್ಯದಲ್ಲಿಯೇ ಇದರ ಉತ್ತರ ಇರ್ತದೆ. ಜನಾಃ ಕಸ್ಯ ಸಮೀಪಂ ಗತ್ವಾ ಪೃಷ್ಟವಂತಃ? ಜನಾಃ ದೈವಜ್ಞಸ್ಯ ಸಮೀಪಂ ಗತ್ವಾ ಪೃಷ್ಟವಂತಃ. ದೈವಜ್ಞಃ ಕತಿ ವರ್ಷಾಣಿ ವೃಷ್ಟಿಃ ನ ಭವಿಷ್ಯತಿ ಇತಿ ಉಕ್ತವಾನ್? ದೈವಜ್ಞಃ 3 ವರ್ಷಾಣಿ ವೃಷ್ಟಿಃ ನ ಭವಿಷ್ಯತಿ ಉಕ್ತವಾನ್. ಈಗ ಮೂರನೆಯ ಗದ್ಯ. ಕಸ್ಮಿಂಶ್ಚಿತ್ ಗ್ರಾಮೇ ಏಕಃ ಕಾಕಃ ಆಸೀತ್. ಒಂದು ಗ್ರಾಮದಲ್ಲಿ ಒಂದು ಕಾಗೆ ಇತ್ತು. ನೀವು ಈಗ ಚಿಕ್ಕವರಿರುವಾಗೆ ಕಲ್ತಿರುವಂತಹ ಕಥೆ ಇದು. ಸಹ ಏಕದಾ ತ್ರಷಾರ್ಥಃ ಜಲಂ ಅನ್ವೇಷ್ಟುಂ ಗತಃ. ಸಹ ಆ ಕಾಗೆಯು ಒಮ್ಮೆ ತ್ರಷಾರ್ಥಃ ಬಾಯಾರಿಕೆಯಿಂದ ನೀರನ್ನು ಹುಡುಕುತ್ತಾ ಹೊರಟಿತು. ಏಕತ್ರ ಲಘು ಭಾಂಡೆ ಸಹ ಜಲಂ ದೃಷ್ಟವಾನ್. ಒಂದು ಕಡೆ ಸಣ್ಣ ಕೊಳದಲ್ಲಿ ಹೂಜಿಯಲ್ಲಿ ನೀರನ್ನು ಕಂಡಿತು. ಪರಂ ಜಲಂ ಅಧೋಭಾಗೆ ಆಸೀತ್. ಆದರೆ ನೀರು ಆ ಹೂಜಿಯ ಕೆಳಗಡೆ ಇತ್ತು. ಕಾಕಃ ಸ್ವಚಂಚ್ವಾ ಜಲಂ ಪಾತುಂ ಅಶಕ್ತಃ ಅಭವತ್. ಕಾಗೆಯು ತನ್ನ ಚಂಚುವಿನಿಂದ ಜಲವನ್ನು ನೀರನ್ನು ಕುಡಿಲಿಕ್ಕೆ ಅಶಕ್ತವಾಯಿತು. ಪರಂ ಬುದ್ಧಿಮಾನ್ ಸಹ ಪಾರ್ಶ್ವಸ್ಥಾನ್ ಶಿಲಾಖಂಡಾನ್ ಏಕೈಕಶಃ ಗೃಹೀತ್ವಾ ಭಾಂಡೆ ಸ್ಥಾಪಿತವಾನ್. ಆಗ ಬುದ್ಧಿವಂತ ಕಾಗೆ ಅಲ್ಲಿರುವಂತಹ ಶಿಲಾಖಂಡಾನ್ ಕಲ್ಲಿನ ಚೂರುಗಳನ್ನ ಒಂದೊಂದಾಗಿ ತೆಗೆದುಕೊಂಡು ಆ ಹೂಜಿಯಲ್ಲಿ ಹಾಕಿತು. ಶಿಲಾಖಂಡ ಪೂರಣೇನ ಜಲಂ ಉಪರಿ ಆಗತಂ. ಶಿಲಾಖಂಡ ತುಂಬಿದ್ದರಿಂದ ನೀರು ಮೇಲಕ್ಕೆ ಬಂತು. ಕಾಕಃ ಸಂತೋಷೇಣ ಜಲಂ ಪೀತವಾನ್. ಕಾಗೆಯು ಸಂತೋಷದಿಂದ ನೀರನ್ನು ಕುಡಿಯಿತು. ಪ್ರಶ್ನೆ ನೋಡಿ. ತ್ರಷಾರ್ಥಃ ಕಾಕಃ ಕಿಂ ಅನ್ವೇಷ್ಟುಂ ಗತಃ? ತ್ರಷಾರ್ಥಃ ಕಾಕಃ ಜಲಂ ಅನ್ವೇಷ್ಟುಂ ಗತಃ. ಕಾಕಃ ಕುತ್ರ ಜಲಂ ದೃಷ್ಟವಾನ್? ಕಾಕಃ ಲಘು ಭಾಂಡೆ ಜಲಂ ದೃಷ್ಟವಾನ್. ಕಾಕಃ ಕಾನ್ ಜಲಭಾಂಡೆ ಸ್ಥಾಪಿತವಾನ್? ಕಾಕಃ ಶಿಲಾಖಂಡಾನ್ ಜಲಭಾಂಡೆ ಸ್ಥಾಪಿತವಾನ್. ಕಥಂ ಜಲಂ ಉಪರಿ ಆಗತಂ? ಶಿಲಾಖಂಡ ಪೂರಣೇನ ಜಲಂ ಉಪರಿ ಆಗತಂ. ಗದ್ಯ ಇರ್ತದೆ, ಆ ಗದ್ಯದಲ್ಲಿಯೇ ಉತ್ತರಗಳಿರ್ತವೆ. ನೀವೇನ್ ಮಾಡ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೊಂಡು ಹುಡುಕಿ ಬರಿಬೇಕು. ಈಗ 4ನೆಯ ಗದ್ಯ. ಏಕದಾ ಏಕಃ ಅರ್ಚಕಃ ಕಾರಣಾಂತರೇಣ ಅನ್ಯಂ ಗ್ರಾಮಂ ಗಂತುಂ ಇಚ್ಛತಿ. ಒಮ್ಮೆ ಒಬ್ಬ ಅರ್ಚಕ ಪೂಜಾರಿ ಯಾವುದೋ ಕಾರಣದಿಂದ ಬೇರೆ ಗ್ರಾಮಕ್ಕೆ ಹೋಗಲು ಬಯಸುತ್ತಾನೆ. ತದಾ ಪೂಜಾರ್ಥಂ ಸ್ವಪುತ್ರಿಂ ನಿಯೋಜಯತಿ. ಆಗ ಪೂಜೆಗಾಗಿ ತನ್ನ ಮಗಳನ್ನ ನಿಯೋಜಿಸುತ್ತಾನೆ. ಸಾ ಬಾಲ ದೇವಾಲಯಂ ಗತ್ವಾ ದೇವಂ ಪೂಜಯತಿ. ಆ ಬಾಲಕಿಯು ದೇವಾಲಯಕ್ಕೆ ಹೋಗಿ ದೇವರನ್ನ ಪೂಜಿಸುತ್ತಾಳೆ. ಪೂಜಾಂತೆ ನೈವೇದ್ಯಂ ಅನ್ನಂ ಖಾದಿತುಂ ದೇವಂ ಪುನಃ ಪುನಃ ಪ್ರಾರ್ಥಯತೆ. ಪೂಜೆಯ ಕೊನೆಯಲ್ಲಿ ನೈವೇದ್ಯವಾದ ಅನ್ನವನ್ನು ತಿನ್ನಲು ದೇವರನ್ನ ಪುನಃ ಪುನಃ ಪ್ರಾರ್ಥಿಸುತ್ತಾಳೆ. ಪರಂ ದೇವ ಅನ್ನಂ ನ ಖಾದತಿ. ಆದರೆ ದೇವರು ಅನ್ನವನ್ನ ತಿನ್ನುವುದಿಲ್ಲ. ತದಾ ಸಾ ಖಿನ್ನಾ ಭೂತ್ವಾ. ಅವಳು ದುಃಖಿತಳಾಗಿ ಸ್ವಶಿರಃ ತತ್ರಸ್ಥ ಪಾಷಾಣೆ ಘರ್ಷಯಿತ್ವಾ ಆತ್ಮಾನಂ ಹಂತುಂ ಪ್ರಯತತೆ. ಆಗ ಅವಳು ದುಃಖಿತಳಾಗಿ ತನ್ನ ತಲೆಯನ್ನು ಅಲ್ಲಿಯೇ ಇರುವಂತ ಕಲ್ಲಿಗೆ ಬಡಿದುಕೊಂಡು ತನ್ನನ್ನು ತಾನು ಕೊಂದುಕೊಳ್ಳಲು ಪ್ರಯತ್ನಿಸುತ್ತಾಳೆ. ತಸ್ಯಾಹ ಭಕ್ತಿಯ ಸಂತುಷ್ಟೋ ದೇವಃ. ಅವಳ ಭಕ್ತಿಗೆ ಸಂತುಷ್ಟನಾದ ದೇವರು ಪ್ರತ್ಯಕ್ಷೋ ಭೂತ್ವಾ ಪ್ರತ್ಯಕ್ಷನಾಗಿ ಅನ್ನಂ ಖಾದತಿ. ಅನ್ನವನ್ನ ತಿನ್ನುತ್ತಾರೆ. ಪ್ರಶ್ನೆಯನ್ನು ನೋಡಿ. ಕಹ ಅನ್ಯಂ ಗ್ರಾಮಂ ಗಂತುಂ ಇಚ್ಛತಿ? ಏಕಃ ಅರ್ಚಕಃ ಅನ್ಯಂ ಗ್ರಾಮಂ ಗಂತುಂ ಇಚ್ಛತಿ. ದೇವಃ ಕಿಂ ನ ಖಾದತಿ? ದೇವಃ ಅನ್ನಂ ನ ಖಾದತಿ. ಬಾಲ ಕಥಂ ಆತ್ಮಾನಂ ಹಂತುಂ ಪ್ರಯತತೆ? ಬಾಲ ತತ್ರಸ್ಥ ಪಾಷಾಣೆ ಘರ್ಷಯಿತ್ವಾ. ಇಲ್ಲಿ ಘರ್ಷಯಿತ್ವ ಬರೀಲಿಲ್ಲ ನೋಡಿ, ಇಲ್ಲಿ ಉತ್ತರದಲ್ಲಿ ಇಲ್ಲಿದೆ. ತತ್ರಸ್ಥ ಪಾಷಾಣೆ ಘರ್ಷಯಿತ್ವಾ ಆತ್ಮಾನಂ ಹಂತುಂ ಪ್ರಯತತೆ. ಸಂತುಷ್ಟೋ ದೇವಃ ಕಿಂ ಕರೋತಿ? ಸಂತುಷ್ಟೋ ದೇವಃ
ಪ್ರತ್ಯಕ್ಷೋ ಭೂತ್ವ ಅನ್ನಂ ಖಾದತಿ. ಸಂತುಷ್ಟನಾದ ದೇವರು ಅನ್ನವನ್ನ ಏನ್ ಮಾಡ್ತಾರೆ, ಕಡೆಗೆ ತಿಂತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಗದ್ಯಾವಗಾಹನಂ ಪಾಠ ಮುಗೀತು. 10ನೇ ತರಗತಿಯ ವಿದ್ಯಾರ್ಥಿಗಳೇ, ನೀವು ಈ ವರ್ಷ ಪಬ್ಲಿಕ್ ಪರೀಕ್ಷೆಯನ್ನು ಎದುರಿಸುವವರಿದ್ದೀರಿ. ಆದ ಕಾರಣ ನಿಮಗೆ ನೋಡಿ, ಈ ವರ್ಷ ಶಾಲೆ ಇನ್ನೂ ಪ್ರಾರಂಭ ಆಗಿಲ್ಲ, ಆದ್ರೂ ಕೂಡ ಆನ್ಲೈನ್ ನಲ್ಲಿ ಕ್ಲಾಸ್ಗಳ ಪ್ರಾರಂಭ ಆಗಿದ್ದಾವೆ. ವಿದ್ಯಾಗಮ ಕೂಡ ನಡೀತಾ ಇತ್ತು, ಈಗ ಬಂದ್ ಆಗಿದೆ. ಮುಂದೆ ಮತ್ತೆ ಪ್ರಾರಂಭ ಆಗ್ಬಹುದು. ಶಾಲೆ ಯಾವಾಗ ಪ್ರಾರಂಭ ಆಗ್ತದೆ ಎನ್ನುವುದು ಇನ್ನೂ ನಿರ್ದಿಷ್ಟವಾಗಿ ತಿಳಿದಿಲ್ಲ. ಆದ ಕಾರಣ ನೀವು ಪರೀಕ್ಷೆ ಮಾತ್ರ ನಡೆಯುತ್ತೆ. ಅದಕ್ಕಾಗಿ ನೀವು ಕರೆಕ್ಟ್ ಆಗಿ ಓದಿಟ್ಕೊಳ್ಳಿ. ನೋಡಿ, ಈ ವರ್ಷ ನಿಮಗೆ ಸಂಸ್ಕೃತದಲ್ಲಿ 30% ಸಿಲೆಬಸ್ ಅನ್ನ ಕಡಿತ ಮಾಡಿದ್ದಾರೆ. ಎಲ್ಲಾ ವಿಷಯಗಳಲ್ಲೂ ಮಾಡಿದ್ದಾರೆ. ನೋಡಿ, ಸಂಸ್ಕೃತದಲ್ಲಿ ನಿಮಗೆ 4ನೇ ಪಾಠವಾದ ಯದುಗಿರಿಹಿ, 9ನೇ ಪಾಠವಾದ ಇಂದು ಕ್ಷೀರನಿದಾವಿವ, 11ನೇ ಪಾಠವಾದ ಮಿಥ್ಯಾಭಿಮಾನ, ಹಾಗೆ 18ನೇ ಪಾಠವಾದ ತದ್ದಿತಾಂತಂ. ಈ ಪಾಠವನ್ನ ಈ ವರ್ಷ ನಿಮ್ಮ ಅಧ್ಯಯನಕ್ಕೆ ಕೈಬಿಟ್ಟಿದ್ದಾರೆ. ಅದು ಮುಂದಿನ ವರ್ಷಗಳಲ್ಲಿ ಮುಂದುವರಿತದೆ. ಈ 4 ಪಾಠಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಪಾಠಗಳು ಹಾಗೆ ಅವುಗಳ ಪ್ರಶ್ನೋತ್ತರಗಳನ್ನ ನಾನು ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ವಿದ್ಯಾರ್ಥಿಗಳೇ, ನೀವೆಲ್ಲ ಪಾಠಗಳು ಹಾಗೆ ಪಾಠದ ಪ್ರಶ್ನೋತ್ತರಗಳನ್ನು ಓದ್ಕೊಳ್ಳಿ. ನಿಮ್ಮ ಶಿಕ್ಷಕರು ಕೂಡ ನಿಮಗೆ ಆನ್ಲೈನ್ ಮೂಲಕ ಆಗಿರಬಹುದು ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಕಲಿಸ್ತಾರೆ. ಅದನ್ನು ಕೇಳ್ಕೊಳ್ಳಿ. ಚೆನ್ನಾಗಿ ಓದ್ಕೊಂಡು ಪ್ರಶ್ನೋತ್ತರಗಳನ್ನೆಲ್ಲ ನೀಟಾಗಿ ಬರೆದಿಟ್ಕೊಂಡು ನೀವು ಪರೀಕ್ಷೆಯನ್ನ ಎದುರಿಸಿ. ಯಾಕೆಂದ್ರೆ ನೀವು ಪಬ್ಲಿಕ್ ಪರೀಕ್ಷೆಯನ್ನ ಎದುರಿಸುವವರಿದ್ದೀರಿ. ಈಗಾಗಲೇ ನಾನು ಸಾಮಾನ್ಯವಾಗಿ ಪಾಠ ಮಾಡುವಾಗ, ಪ್ರಶ್ನೋತ್ತರ ಮಾಡುವಾಗ ಈ ಪಾಠದಲ್ಲಿ ಇದು ಬೀಳುತ್ತದೆ, ಈ ರೀತಿ ಬೀಳುತ್ತದೆ ಅಂತ ಹೇಳಿದ್ದೇನೆ. ಇನ್ನು ಮುಂದಿನ ಸಂದರ್ಭಗಳಲ್ಲಿ ಕ್ವಶನ್ ಪೇಪರ್ ಅನ್ನು ಕೂಡ ನಾನು ಬಿಡಿಸ್ತೇನೆ. ಎಲ್ಲರಿಗೂ ನಿಮಗೆ ಒಳ್ಳೇದಾಗ್ಲಿ. ನನ್ನ ಚಾನೆಲ್ ನಲ್ಲಿ ಇರುವ ಪಾಠಗಳನ್ನು ನೋಡಿ ಏನಾದ್ರೂ ಅರ್ಥ ಆಗದೆ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಮ ನಂಬರ್ ಅನ್ನು ಕೂಡ ಅಲ್ಲಿ ಬರ್ದಿಡಿ. ನಾನು ನಿಮಗೆ ಸ್ಪಂದಿಸ್ತೇನೆ. ವಿದ್ಯಾರ್ಥಿಗಳೇ, ನೀವು ಪಾಠವನ್ನು ನೋಡಲಿ ಎಂಬುದು ನನ್ನ ಉದ್ದೇಶ. ಯಾಕೆಂದ್ರೆ ತೃತೀಯ ಭಾಷಾ ಸಂಸ್ಕೃತದ ಪಾಠಗಳು ಚಂದನ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇಲ್ಲ. ಯೂಟ್ಯೂಬ್ ನಲ್ಲೂ ಕೂಡ ಹುಡುಕಿದರೆ ನಿಮಗೆ ಹೆಚ್ಚು ಜನರು ಈ ಪಾಠಗಳನ್ನ ಮಾಡಿಲ್ಲ. ಕಾರಣ, ನೀವು ನಿಮ್ಮ ಶಿಕ್ಷಕರ ಪಾಠದ ಜೊತೆಗೆ ನನ್ನ ಪಾಠವನ್ನು ಕೇಳಿ, ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ. ನಿಮಗೆ ಪರೀಕ್ಷೆಗೆ ಹಾಗೂ ಮುಂದಿನ ಭವಿಷ್ಯಕ್ಕೆ ಆಲ್ ದ ಬೆಸ್ಟ್. ಯಾಕೆಂದ್ರೆ ಈ ವರ್ಷ ನಾನು ಈ ಪಾಠವನ್ನ SSLC ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ಈ 4 ಪಾಠಗಳು ಇದೆ ಅಂತ ಆದ್ರೆ ಮಾತ್ರ ನಾನು ಈ ಪಾಠಗಳನ್ನು ಮಾಡ್ತೇನೆ, ಅಥವಾ ಪರೀಕ್ಷಾ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆ ಕಾಗದಗಳನ್ನ ಬಿಡಿಸಿ ಹೇಳ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಉಂಟು ಮಾಡಲಿ. ಧನ್ಯವಾದ ಸರ್ವೇ.